ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮ್ಯಾಚಿಂಗ್ ಇದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರಲಿದ್ದಾರೆ ಡಿಕೆಶಿ ಅವರು. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಉಪಹಾರದ ಮ್ಯಾಚಿಂಗ್ ಇದೆ. ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮ್ಯಾಚಿಂಗ್. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರಲಿದ್ದಾರೆ ಡಿಕೆಶಿ ಅವರು. ಇವತ್ತು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ನಾಳೆ ಬರ್ತಾರಂತೆ. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಇವತ್ತು ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಅಧಿಕಾರ ಹಂಚಿಕೆಗೆ ಪೂರ್ಣ ಸಹಮತ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ. ಹೀಗಾಗಿ ಬ್ರೇಕ್ಫಾಸ್ಟ್ ಸಭೆಯ ಮೂಲಕವಾಗಿ ಮನವೊಲಿಕೆಯ ಪ್ರಯತ್ನ ಆಗಬಹುದು. ನಾಳೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಡಿಕೆಶಿ ಅವರು. ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಇವತ್ತು ಬರಬೇಕಾಗಿತ್ತು ಡಿಕೆಶಿ ಅವರು 12:15 ವಿಮಾನದಲ್ಲಿ ಬರಬೇಕಾಗಿತ್ತು. ಇವತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ, ಬಟ್ ಇನ್ನೂ ಕೂಡ ಅಂದುಕೊಂಡಂತೆ ಆಗಿಲ್ಲ. ಅಲ್ಲಿ ಇನ್ನೂ ಕೂಡ ಇದು 2-3 ದಿನಗಳ ಕಾಲ ಎಳೆಯುವಂತಹ ಸಾಧ್ಯತೆಗಳಿದೆ. ಸೊ ಬಹಳ 6 ತಿಂಗಳಿನಿಂದಲೂ ಕೂಡ ನಾಯಕತ್ವ ಬದಲಾವಣೆ ಅಂತೇಳಿ 1 ವರ್ಷದಿಂದನೇ ಬರ್ತಾ ಇತ್ತು, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಅಂದ್ಕೊಂಡು. ಬಟ್ ಅದು ಈಗ 6 ತಿಂಗಳಿನಿಂದ ಒಂದು ಸ್ವಲ್ಪ ಗರಿಗೆದರಿತು. ಯಾವಾಗ 2.5 ವರ್ಷ ಪೂರ್ಣ ಆಯಿತು ಆವಾಗ. ಬಟ್ ನಾಳೆ ಬರ್ತಾ ಇದ್ದಾರೆ ಡಿಕೆಶಿ ಅವರು. ಇಬ್ಬರು ಕೂಡ ಸಭೆ ಮಾಡಲಿದ್ದಾರೆ, ಉಪಹಾರ ಮಾಡಲಿದ್ದಾರೆ, ಒಟ್ಟಿಗೆ ಬ್ರೇಕ್ಫಾಸ್ಟನ್ನು ಮಾಡಲಿದ್ದಾರೆ. ಅವಾಗಲೂ ಕೂಡ ಮಾತುಕತೆ. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಆಗಲೂ ಕೂಡ ಇವರಿಬ್ಬರನ್ನು 1 to 1 ಕೂರಿಸಿ ಮಾತುಕತೆ ಮಾಡಿದ್ರು. ನಿಮಗೆ ಬಿಟ್ಟಿರ್ತೀವಿ, ನೀವೇ ಡಿಸೈಡ್ ಮಾಡಿ, ನೀವೇ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿ. ಇಬ್ಬರೂ ಬೇಕು, ನಾವು ಇಬ್ಬರೂ ಕಳ್ಕೊಳ್ಳಲ್ಲ, ಇಬ್ಬರೂ ಬೇಕು ನಮಗೆ, ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ಇಬ್ಬರೂ ಕೂಡ ಒಂದು ರೂಮ್ನಲ್ಲಿ ಬಿಟ್ಟಿರ್ತಾರೆ, ಮಾತುಕತೆ ಮಾಡಿದ್ರು. ಬಟ್ ಈಗ ನಾಳೆನೂ ಕೂಡ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಿದ್ದಾರೆ. ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮ್ಯಾಚಿಂಗ್ ಇದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರಲಿದ್ದಾರೆ ಡಿಕೆಶಿ ಅವರು. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಉಪಹಾರದ ಮ್ಯಾಚಿಂಗ್ ಇದೆ. ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮ್ಯಾಚಿಂಗ್. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರಲಿದ್ದಾರೆ ಡಿಕೆಶಿ ಅವರು. ಇವತ್ತು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ನಾಳೆ ಬರ್ತಾರಂತೆ. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಇವತ್ತು ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಅಧಿಕಾರ ಹಂಚಿಕೆಗೆ ಪೂರ್ಣ ಸಹಮತ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ. ಹೀಗಾಗಿ ಬ್ರೇಕ್ಫಾಸ್ಟ್ ಸಭೆಯ ಮೂಲಕವಾಗಿ ಮನವೊಲಿಕೆಯ ಪ್ರಯತ್ನ ಆಗಬಹುದು. ನಾಳೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಡಿಕೆಶಿ ಅವರು. ನಾಳೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಇವತ್ತು ಬರಬೇಕಾಗಿತ್ತು ಡಿಕೆಶಿ ಅವರು 12:15 ವಿಮಾನದಲ್ಲಿ ಬರಬೇಕಾಗಿತ್ತು. ಇವತ್ತು ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ, ಬಟ್ ಇನ್ನೂ ಕೂಡ ಅಂದುಕೊಂಡಂತೆ ಆಗಿಲ್ಲ. ಅಲ್ಲಿ ಇನ್ನೂ ಕೂಡ ಇದು 2-3 ದಿನಗಳ ಕಾಲ ಎಳೆಯುವಂತಹ ಸಾಧ್ಯತೆಗಳಿದೆ. ಸೊ ಬಹಳ 6 ತಿಂಗಳಿನಿಂದಲೂ ಕೂಡ ನಾಯಕತ್ವ ಬದಲಾವಣೆ ಅಂತೇಳಿ 1 ವರ್ಷದಿಂದನೇ ಬರ್ತಾ ಇತ್ತು, ಸೆಪ್ಟೆಂಬರ್, ನವೆಂಬರ್, ಡಿಸೆಂಬರ್ ಅಂದ್ಕೊಂಡು. ಬಟ್ ಅದು ಈಗ 6 ತಿಂಗಳಿನಿಂದ ಒಂದು ಸ್ವಲ್ಪ ಗರಿಗೆದರಿತು. ಯಾವಾಗ 2.5 ವರ್ಷ ಪೂರ್ಣ ಆಯಿತು ಆವಾಗ. ಬಟ್ ನಾಳೆ ಬರ್ತಾ ಇದ್ದಾರೆ ಡಿಕೆಶಿ ಅವರು. ಇಬ್ಬರು ಕೂಡ ಸಭೆ ಮಾಡಲಿದ್ದಾರೆ, ಉಪಹಾರ ಮಾಡಲಿದ್ದಾರೆ, ಒಟ್ಟಿಗೆ ಬ್ರೇಕ್ಫಾಸ್ಟನ್ನು ಮಾಡಲಿದ್ದಾರೆ. ಅವಾಗಲೂ ಕೂಡ ಮಾತುಕತೆ. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರಲ್ಲ, ಆಗಲೂ ಕೂಡ ಇವರಿಬ್ಬರನ್ನು 1 to 1 ಕೂರಿಸಿ ಮಾತುಕತೆ ಮಾಡಿದ್ರು. ನಿಮಗೆ ಬಿಟ್ಟಿರ್ತೀವಿ, ನೀವೇ ಡಿಸೈಡ್ ಮಾಡಿ, ನೀವೇ ಒಂದು ಒಮ್ಮತದ ತೀರ್ಮಾನವನ್ನು ಮಾಡಿ. ಇಬ್ಬರೂ ಬೇಕು, ನಾವು ಇಬ್ಬರೂ ಕಳ್ಕೊಳ್ಳಲ್ಲ, ಇಬ್ಬರೂ ಬೇಕು ನಮಗೆ, ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ಇಬ್ಬರೂ ಕೂಡ ಒಂದು ರೂಮ್ನಲ್ಲಿ ಬಿಟ್ಟಿರ್ತಾರೆ, ಮಾತುಕತೆ ಮಾಡಿದ್ರು. ಬಟ್ ಈಗ ನಾಳೆನೂ ಕೂಡ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಲಿದ್ದಾರೆ.